ದೀಪಕ್ ಅಂತ ಅಂದ್ರೆ ಎಲ್ರು ಕೂಡ ನೋಡಿರೋ ಪ್ರಕಾರ ಕನ್ನಡ ಪರ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು. ಆದ್ರೆ ನಿಜ ಜೀವನದಲ್ಲಿ ದೀಪಕ್ ಯಾವ ರೀತಿ ಇದ್ದಾರೆ, ಇವರ ಹಿನ್ನೆಲೆ ಏನು ಸರ್? ಇದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಖಂಡಿತವಾಗ್ಲೂ ಮೇಡಮ್. ದೀಪಕ್ ಅಂದ್ರೆ ನಂದು ಸರಳತೆ ಬದುಕು, ಯಾವುದೇ ಆಡಂಬರ ಆ ಥರದ್ದೇನೂ ಇಲ್ಲ. ನನ್ನ ತಂದೆ ಶಿಕ್ಷಕರಾಗಿದ್ದಂಥವ್ರು, ನಾವು ಸಿದ್ಧಗಂಗಾ ಮಠದ ಒಂದು ತಪ್ಪಲಲ್ಲಿ ಬೆಳೆದಂಥವ್ರು. ಆ ಸಂಸ್ಕಾರ ಎಲ್ಲವನ್ನು ಕಲ್ತ್ಕೊಂಡೇ ಬಂದಿದ್ದೀವಿ. ಗುರುಗಳೇ ನಮಗೆ ಮಾರ್ಗದರ್ಶಕರು. ನಡೆದಾಡುವ ದೇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು ಮತ್ತೆ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಅವರ ಇದ್ರ ನೆರಳಲ್ಲಿ ಬೆಳ್ಕೊಂಬಂದಂಥವ್ರು. ನಮ್ಗೆ ಆ ಸಂಸ್ಕಾರ ಇದೆ. ಏನು ಅಂದರೆ ದಾಸೋಹ ಶಿಕ್ಷಣಕ್ಕೆ ಜಾಸ್ತಿ ಒತ್ತನ್ನು ಕೊಡೋದನ್ನ ಕಲಿಸಿದ್ದಾರೆ ಮೊದಲಿಂದ. ನಾವು ಅದೇ ರೀತಿ ಬೆಳ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮೂಲತಃ ವ್ಯಾಪಾರ ಮಾಡ್ಕೊಂಡು ಇದನ್ನ ಪ್ರಾರಂಭ ಮಾಡಿದವನು. ಅದರಲ್ಲಿ ನಂದು 2-3 ಬಿಸ್ನೆಸ್ಗಳಿದೆ. ಅದರಲ್ಲಿ ಏನು ಉಳಿಸ್ತೀನಿ, ಮತ್ತೊಂದು ಮಾಡ್ತೀನಿ. ಒಂದು ಸಂಘಟನೆ ಮಾಡಬೇಕು ಅನ್ನೋ ಹುಚ್ಚು. ಕನ್ನಡದ ವಿಚಾರಗಳಲ್ಲಿ, ಕನ್ನಡದ ಭಾಷೆ ವಿಚಾರ ಇರ್ಬೋದು, ಗಡಿ ವಿಚಾರ ಇಂಥದ್ದು ಬಂದಾಗ ಅದು ರಿಯಾಕ್ಟ್ ಆಗ್ತಿದ್ವಿ ತಕ್ಷಣ. ಹಾಗಾಗಿ ಅದನ್ನ ಭಾಷೆ ವಿಚಾರವಾಗಿ ಹೋರಾಟ ಮಾಡ್ಕೊಂಬಂದವನು. ಈ ರೀತಿ ನನ್ನ ಜೀವನ. ಅಮ್ಮ, ಹೆಂಡತಿ ಬಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವಳು ಸಿದ್ಧಗಂಗಾ ಮಠದಲ್ಲಿ. ಮತ್ತೆ ನಮ್ಮದೇ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ಲು. ಈಗ ಹೌಸ್ ವೈಫ್ ಆಗಿ ಇದ್ದಾಳೆ. ಒಬ್ಬಳೇ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಇದು ನನ್ನ ಬದುಕು. ಅಕ್ಕ ಭಾವ ಎಲ್ಲ ಒಟ್ಟು ಕುಟುಂಬದಲ್ಲಿ ಬೆಳೆದಂಥವ್ರು ನಾವು. ಮನೇಲಿ 11 ಜನ ಇದ್ದೀವಿ. ಇದು ನನ್ನ ಜೀವನ. ಸರ್, ಈಗ ನೀವು ಹೇಳ್ತಾ ಇದ್ರೆ ಸಾಮಾನ್ಯ ಕುಟುಂಬ ನಮ್ದು. ಎಲ್ಲರ ಮನಲ್ಲೂ ಕೂಡ ಯಾವ ರೀತಿ ಇರ್ತಾರೆ, ನಮ್ಮ ಮನಲ್ಲೂ ಕೂಡ ಅದೇ ರೀತಿ ಇದೆ ಅಂತ ಹೇಳ್ತಾ ಇದ್ರೆ. ಜೊತೆಗೆ ಈಗ ಕಂಪ್ನಿ ಕೂಡ ಇದೆ ಅಂತ ಹೇಳ್ತಾ ಇದ್ರಿ. ಆದ್ರೆ ಅಷ್ಟರ ಮಟ್ಟಿಗೆ ಕಂಪ್ನಿಗಳಿತ್ತು, ನಿಮ್ಮದೇ ಆದಂತಹ ಒಂದು ಪುಟ್ಟ ಪ್ರಪಂಚ ಕೂಡ ಇತ್ತು. ಅದನ್ನ ಹೊರತುಪಡಿಸಿ ಈಗ ನಿಮಗೆ ಕನ್ನಡದ ಪರ ಧ್ವನಿ ಎತ್ತಬೇಕು ಅಂತ ಯಾಕೆ ಇಷ್ಟೊಂದು ಹಠ ಬಂತು ಸರ್? ಇಲ್ಲ, ಮೊದಲಿಂದ ಏನು ಅಂದ್ರೆ ಹೋರಾಟದ ಗುಣ, ಸಂಘಟನಾತ್ಮಕವಾಗಿ ಬೆಳೆದಂತ ನಾನು. NCC ತೊಡಗಿಸ್ಕೊಂಡವನು ನಾನು. ಡೆಲ್ಲಿಲೆಲ್ಲ RD ಕ್ಯಾಂಪ್ನ ಅಟೆಂಡ್ ಮಾಡಿದವನು. ಮೊದಲಿಂದ ನಾಯಕತ್ವದ ಗುಣವನ್ನ ಬೆಳೆಸ್ಕೊಂಡು ಬಂದೆ. ಹಾಗಾಗಿ ಕನ್ನಡದ ವಿಚಾರದಲ್ಲಿ ಏನು ಅಂದ್ರೆ ಮೊದಲಿಂದ ನಮ್ಮ ಭಾಷೆ ಅಭಿಮಾನ ಜಾಸ್ತಿ. ಅದನ್ನ ಉಳಿಸ್ಬೇಕು. ಯಾರೋ ತೊಂದರೆ ಕೊಟ್ಟಾಗ ಅಲ್ಲಿ ಹೋರಾಟಕ್ಕೆ ಹೋಗ್ತಿದ್ದೆ. ಇದು ಮೊದಲಿಂದ ಬಂದಾಗ ಒಂದು ಸಂಘಟನೆಗೆ ಬಂದ್ವಿ. ಸಂಘಟನೆಯಲ್ಲಿ ನಾನು ತುಮಕೂರು ಜಿಲ್ಲಾಧ್ಯಕ್ಷ. ನಾನು ಮೊದಲು ಪ್ರಾರಂಭ ಮಾಡಿದ್ದು ಭಗತ್ ಸೇನೆ ಅಂತ ನಮ್ಮ ತುಮಕೂರಲ್ಲಿ. ಭಗತ್ ಸೇನೆ ವಿಚಾರದಲ್ಲಿ ಇಟ್ಕೊಂಡು ನಾವು ಹೋರಾಟ ತುಮಕೂರಿಗೆ ಸೀಮಿತ ಆಗಿದ್ವಿ. ಅಲ್ಲಿಂದ ಯಾವಾಗ ಕನ್ನಡ ಸಂಘಟನೆಗೆ ಬಂದೆ, ರಾಜ್ಯ ವ್ಯಾಪ್ತಿಯಾಗಿ ನನ್ನನ್ನು ಗುರುತಿಸ್ಕೊಂಡೆ, ಹೋರಾಟದಲ್ಲಿ ತೊಡಗಿಸ್ಕೊಂಡೆ. ಅದು ರಕ್ತಗತವಾಗಿ ಬಂದ್ಬಿಡ್ತು ಮೇಡಮ್. ನನ್ನ ತಂದೆನೂ ಟೀಚರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಅವರು ರಾಜ್ಯ ತುಂಬ ಓಡಾಡ್ತಾ ಇದ್ರು. ಹಾಗಾಗಿ ನಮ್ಮದು ಆ ಹೋರಾಟದ ಬದುಕು, ನಾಯಕತ್ವದ ಗುಣ ಇದ್ದಿದ್ದರಿಂದ ಹಂಗೆ